ಒಂಚೂರು ಪೀಕ್ಗೆ ಹೋದರೆ ಒಂದು ಒಳ್ಳೆ ವಾಟರ್ ಫಾಲ್ಸು ಜೊತೆಗೆ ಒಂದು ಒಳ್ಳೆ ನೇಚರ್ ವ್ಯೂನ ಎಂಜಾಯ್ ಮಾಡ್ಬೋದು ಅಂತ ಗೌರವ್ ಹೇಳಿದಾಗ ಸ್ನೇಹ ಕೂಡ ಖುಷಿಯಿಂದ ಒಪ್ಕೋತಾಳೆ. ಪಾಪ ಖಂಡಿತವಾಗ್ಲೂ ಅಲ್ಲಿ ಹೋಗಬೇಕು, ನಂಗೆ ವಾಟರ್ ಫಾಲ್ಸಲ್ಲಿ ಆಡಬೇಕು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಅದನ್ನು ಕೇಳಿ ತುಂಬ ಸಹಜವಾಗಿ ಸ್ನೇಹ ಹೇಳೋದನ್ನು ಕೇಳಿ ಗೌರವ್ಗೆ ತುಂಬ ಖುಷಿಯಾಗುತ್ತೆ. ಇಲ್ಲ ಅನ್ನೋದಕ್ಕೆ ಮನಸ್ಸೇ ಬರೋದಿಲ್ಲ. ಒಂದು ಸೆಕೆಂಡು ತನ್ನ ವಾಚ್ ನೋಡ್ತಾನೆ ಟೈಮ್ ಏನು ಅಂತ. ಯಾಕಂತ ಹೇಳಿದ್ರೆ ಇಲ್ಲಿಂದ ಸರಿಸುಮಾರು 100ರಿಂದ 120 ಕಿಲೋಮೀಟರ್ ದೂರದಲ್ಲಿರುತ್ತೆ ಆ ಒಂದು ಪೀಕ್ ಹಿಲ್ ಸ್ಟೇಷನ್ನು. ಹಾಗಾಗಿ ಟೈಮನ್ನು ನೋಡ್ತಾನೆ, ಪರವಾಗಿಲ್ಲ ಈಗ ಸಂಜೆ ಆಗ್ತದೆ, ರಾತ್ರಿ ಎಲ್ಲ ನಾವು ಟ್ರಾವೆಲ್ ಮಾಡಿದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಾವು ತಲುಪ್ತೀವಿ, ಆಗ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡೋದಕ್ಕೂ ಕೂಡ ಒಳ್ಳೆ ಪ್ಲೇಸು ಅಂಥೇಳಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಆಗ ಟ್ರಾವೆಲ್ ಮಾಡಬೇಕಾದ್ರೆ ಒಂದಷ್ಟು ದೂರ ಹೋಗ್ತಾರೆ. ಸ್ನೇಹಗೆ ಎಲ್ಲೋ ಒಂದು ಕಡೆ ಹೊಟ್ಟೆ ಹಸಿವು ಶುರುವಾಗುತ್ತೆ. ಕಾರ್ ಹಿಂದೆಗಡೆ ಒಂದು ಪ್ಯಾಕ್ ಇಟ್ಟಿರ್ತಾರೆ, ಅಂದರೆ ತಿನಿಸುಗಳ ಪ್ಯಾಕ್ ಇಟ್ಟಿರ್ತಾರೆ. ಕೈಯಲ್ಲಿ ಮುಟ್ಟು ನೋಡಿದಾಗ ಇದ್ದಂತಹ ತಿಂಡಿ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ, ಬಿಕಾಸ್ ಜರ್ನಿಯಲ್ಲೆಲ್ಲ ತಿಂದು ಮುಗಿಸ್ಬಿಟ್ಟಿರ್ತಾರೆ. ಆಗ ಸ್ನೇಹ ಪಪ್ಪ ನಂಗೆ ತುಂಬ ಹೊಟ್ಟೆ ಹಸಿತಿದೆ, ನನಗೇನಾದರೂ ಕೊಡು, ಇಲ್ಲ ಅಂತ ಹೇಳಿದ್ರೆ ನಂಗೆ ಕುತ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಕೇಳಿದಾಗ ಗೌರವ್ ಇರು ಮಗಳೇ, ಒಂದು ಚೂರು ದೂರ ಹೋದ್ಮೇಲೆ ಅಲ್ಲಿ ಏನಾದರೂ ಇರುತ್ತಾ ನೋಡೋಣ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಎಲ್ಲೂ ಏನೂ ಸಿಗೋದಿಲ್ಲ, ಬಿಕಾಸ್ ಇದು ಹಿಲ್ ಸ್ಟೇಷನ್ ಅಂತ ಹೇಳಿದ್ರು ಕೂಡ ಹಠ ಮಾಡೋದಕ್ಕೆ ಶುರು ಮಾಡ್ತಾಳೆ ಸ್ನೇಹ. ಇದನ್ನು ನೋಡಿದಂತಹ ಗೌರವ್ಗೆ ಒಂದು ಚೂರು ಗಾಬರಿ ಆಗೋದಕ್ಕೆ ಶುರುವಾಗುತ್ತೆ. ಇಷ್ಟೊತ್ತು ನನ್ನ ಮಗಳು ತುಂಬಾ ನಾರ್ಮಲ್ ಆಗಿದ್ಲು, ಈಗ ಸ್ವಲ್ಪ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಹೀಗೆ ನಾನು ಏನಾದರೂ ಕೊಡಿಸಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವಳಿಗೆ ಅಗ್ರೆಷನ್ ಬಂದುಬಿಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮುಂದೆ ರೈಟ್ ಸೈಡಲ್ಲಿ ಒಂದು ಬೆಳಕು ಕಾಣುತ್ತೆ. ಬೆಳಕು ಅಂತ ಹೇಳಿದ್ರೆ ಹಳೆ ಕಾಲದ ಟ್ಯೂಬ್ ಲೈಟ್ನ ಬೆಳಕು ನೋಡಿರ್ತೀರಲ್ಲ, ಆ ರೀತಿ ಬೆಳಕು ಕಾಣುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದಾಗ ಅದೊಂದು ಹಳೆ ಡಾಬಾ ಆಗಿರುತ್ತೆ. ಹಳೆ ಡಾಬಾ ಅಂತ ಹೇಳಿದ್ರೆ ಅದಕ್ಕೊಂದು ಜಗ್ಲಿ ಇರುತ್ತೆ, ಮಣ್ಣಿಂದ ಮಾಡ್ತಿರ್ತಕ್ಕಂತಹ ಒಂದು ಡಾಬಾ ಆಗಿರುತ್ತದು. ಆ ಜಗ್ಲಿ ಮೇಲೆ ಯಾರೋ ಒಬ್ಬ ಸಿಗರೇಟ್ ಸೇದ್ಕೊಂಡು ಹಾಗೆ ಮಲ್ಕೊಂಡಿರ್ತಾನೆ. ಜೊತೆಗೆ ಮುರ್ಕಲ್ ಕುರ್ಚಿ ಮೇಲೆ ಒಂದು 5-6 ಜನ ಗಂಡಸರು ಗಡ್ಡ ದಾಳಿ ಬಿಟ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ನೋಡಿದ ತಕ್ಷಣ ಖುಷಿ ಆಗುತ್ತೆ ಗೌರವ್ಗೆ, ಡಾಬಾ ಅಂಥೇಳಿ. ಆದರೂ ಅಲ್ಲಿರ್ತಕ್ಕಂತಹ ವಿಯರ್ಡ್ ಅಂತಹ ವ್ಯಕ್ತಿಗಳನ್ನ ನೋಡಿ ಗಾಬರಿನೂ ಆಗುತ್ತೆ. ಇಂಥ ಜಾಗದಲ್ಲಿ, ಯಾಕಂತ ಹೇಳಿದ್ರೆ ಇದು ನಿರ್ಜನವಾದಂಥ ಪ್ರದೇಶ, ಜೊತೆಗೆ ಹೆಣ್ಮಕ್ಳಿದ್ದಾಳೆ, ಇಂಥ ಜಾಗದಲ್ಲಿ ನಿಲ್ಲಿಸಿ ಏನಾದರೂ ತೊಗೊಂಡ್ರೆ ಅಪಾಯ ಮಾಡ್ಬೋದಾ ಅವರು ಅನ್ನುವಂತಹ ಒಂದು ಯೋಚನೆ ಕೂಡ ಗೌರವ್ಗೆ ಬರುತ್ತೆ. ಹಾಗಾಗಿ ಆ ಡಾಬಾಯಿಂದ ಸರಿಸುಮಾರು ಒಂದು 100 ಮೀಟರ್ಸ್ ದೂರ ಕಾರ್ ನಿಲ್ಲಿಸಿ ಅಲ್ಲಿಂದ ಮಗಳೇ ಹೇಳ್ತಾನೆ, ಇಲ್ಲೇ ಇರಮ್ಮ, ನಾನು ಹೋಗಿ ಏನಾದರೂ ತಿನ್ನೋದಕ್ಕೆ ತೊಗೊಂಬರ್ತೀನಿ ಅಂತ. ಹಾಗೆ ಸ್ನೇಹನೂ ಕೂಡ ಓಕೆ ಡ್ಯಾಡಿ, ನೀವು ಹೋಗಿ ತೊಗೊಂಬನ್ನಿ, ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಆಗ ಗೌರವ್ ಕಾರನ್ನು ನಿಲ್ಲಿಸಿ ಅಲ್ಲಿಂದ ಆ ಡಾಬದ ಕಡೆಗೆ ನಡ್ಕೊಂಬಂದು ಒಂದು ಲೌಡ್ ವಾಯ್ಸ್ನಲ್ಲಿ ಯಾರಾದರೂ ಇದ್ದೀರಾ, ಏನಾದರೂ ಸಿಗ್ಬೋದಾ ಅಂತ ಕೇಳ್ತಾನೆ. ಆ ಡಾಬಾಯಿಂದ ಆಚೆ ಈಗ ಸರಿಸುಮಾರು 1 ಗಂಟೆ ಆಗೋಗಿದೆ ಸರ್, ಇದ್ದಂತಹ ತಿಂಡಿ ಎಲ್ಲ ಮುಗ್ದೋಗಿದೆ, ಏನಾದರೂ ಸಿಗ್ಬೋದು ಅಂದರೆ ಈ ಚಿಪ್ಸು ಸ್ನ್ಯಾಕ್ಸ್ ಏನಾದರೂ ಸಿಗ್ಬೋದು, ಅಲ್ಲೇ ಆಚೆ ಇದೆ ನೋಡಿ ಅಂತ ಅಲ್ಲಿಂದ ವಾಯ್ಸ್ ಅಷ್ಟೇ ಬರುತ್ತೆ, ಅವ್ನು ಆಚೆನೂ ಬರೋದಿಲ್ಲ. ಆಗ ಅವನು ವಾಯ್ಸ್ ಕೇಳಿಕೊಂಡು ಗೌರವ್ ಅಲ್ಲೇ ಇದ್ದಂಥ ಒಂದು ಸ್ಟೋರೇಜ್, ಅಂದರೆ ಹಳೇ ಕಾಲದ ಸ್ಟೋರೇಜ್ ನೀವು ನೋಡಿರ್ಬೋದು, ಈ ಫೆನ್ಸ್ಗಳಿಂದ ಮಾಡಿರ್ತಾರೆ, ಒಂದಷ್ಟು ಚಿಪ್ಸ್ಗಳನ್ನ ಇಟ್ಟಿರ್ತಾರಲ್ಲ ಅಂಥ ಸ್ಟೋರೇಜನ್ನು ಓಪನ್ ಮಾಡ್ತಾನೆ. ಅದು ಲಾಕ್ ಆಗಿರೋದಿಲ್ಲ. ತೆಗೆದ ತಕ್ಷಣ ಒಂದಷ್ಟು ಚಿಪ್ಸ್ ಪ್ಯಾಕೆಟ್ಗಳಿರುತ್ತೆ. ಆ ಚಿಪ್ಸ್ ಪ್ಯಾಕೆಟ್ ನೋಡಿದ್ರೆ ಒಂದಷ್ಟು ಧೂಳುಗಳು ಸೇರ್ಕೊಂಡಿರುತ್ತೆ. ಆ ಧೂಳನ್ನು ಕ್ಲೀನ್ ಮಾಡಿಕೊಂಡು ಆ ಚಿಪ್ಸ್ ಪ್ಯಾಕೆಟನ್ನು ಗೌರವ್ ಆಚೆ ತೆಗಿತಾನೆ. ಒಂದಷ್ಟು ಚಿಪ್ಸ್ ಪ್ಯಾಕೆಟನ್ನು ತೊಗೊಂಡು ಕೌಂಟ್ರ್ ಹತ್ರ ಹೋಗಿ ದುಡ್ಡು ಎಷ್ಟು ಅಂತ ಕೇಳಿದಾಗ ಹೇಳೋ ಪರಿಸ್ಥಿತಿಯಲ್ಲಿರೋದಿಲ್ಲ. ಬಹುಶಃ ಕುಡ್ದಿರ್ತಾನೋ ಅಥವಾ ನಿದ್ದೆ ಮಾಡುವಂತಹ ಮೂಡ್ನಲ್ಲಿರ್ತಾನೋ ಗೊತ್ತಿಲ್ಲ. ಅದಕ್ಕೆ ಬೇಕಾದಂತಹ ದುಡ್ಡನ್ನು ಅಲ್ಲೇ ಇಟ್ಟು ಗೌರವ್ ಕಾರ್ ಹತ್ರ ನಡ್ಕೊಂಡು ಹೋಗ್ತಾನೆ. ಮಗಳಿಗೆ ಒಂದಷ್ಟು ಚಿಪ್ಸ್ ಪ್ಯಾಕೆಟು, ಒಂದಷ್ಟು ತಿನಿಸುಗಳನ್ನ ಕೊಡ್ತಾನೆ. ತುಂಬ ಖುಷಿಯಿಂದ ತೊಗೊಂಡು ತಿನ್ಕೊಂಡು ಕಾರ್ ಡ್ರೈವ್ ಮಾಡಿಕೊಂಡು ಮತ್ತೆ ತಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾರೆ. ಸ್ನೇಹ ಹಾಗೂ ಗೌರವ್ ಕಂಟಿನ್ಯೂ ಮಾಡ್ತಾ ಸ್ನೇಹ ಕೂಡ ನಾರ್ಮಲ್ ಮೂಡಿಗೆ ಬರ್ತಾಳೆ. ಒಂದಷ್ಟು ಜೋಕ್ಸನ್ನು ಮಾಡ್ತಾಳೆ. ನಿನಗೂ ಏನಾದರೂ ಬೇಕಾದರೆ ತಗೋಪಪ್ಪ ಅಂತ ಕೇಳ್ತಾನೆ. ಆಗ ಒಂದಷ್ಟು ಸಮಾಧಾನ ಆಗುತ್ತೆ ಗೌರವ್ಗೆ, ಹೆಂಗೋ ನಾರ್ಮಲ್ ಸ್ಥಿತಿಗೆ ಬಂದು ನನ್ನ ಮಗಳು ಅಂತ. ಮುಂದೆ ಹೋಗ್ತಾ ಡಾಬಾಯಿಂದ ಸರಿಸುಮಾರು 1 ಕಿಲೋಮೀಟರ್ ಅಂತ ಅನಿಸುತ್ತೆ, ಕಾರ್ ಅದಕ್ಕೆ ಏನೋ ಬಂದುಬಿಡುತ್ತೆ. ಅದ್ರ ಮೇಲೆ ಆದ ತಕ್ಷಣ ಕಾರ್ ಪಂಚರೇ ಆಗುತ್ತೆ, ಸ್ಟಾಪ್ ಆಗೋಗುತ್ತೆ. ಕಾರ್ ಅಲ್ಲೇ ಸ್ಟಾಪ್ ಆಗ್ತಿದ್ದಂಗೆ ಗೌರವ್ ಕೆಳಗೆ ಇಳಿದು ನೋಡಿದ್ರೆ ಕಾರ್ನ ಮುಂದಿನ ಭಾಗದ ಫ್ರಂಟ್ ಟೈರ್ ಏನಿರುತ್ತೆ ಅದು ಓಪನ್ ಆಗಿಬಿಟ್ಟಿರುತ್ತೆ. ಆ ಒಂದು ಟಯರ್ನ ಪರಿಸ್ಥಿತಿಯನ್ನು ನೋಡಿ ಗೌರವ್ಗೆ ಗಾಬರಿನೇ ಆಗುತ್ತೆ. ಯಾಕಂತ ಹೇಳಿದ್ರೆ ಅದೊಂದು ಹಿಲ್ ಸ್ಟೇಷನು, ಪಂಚರ್ ಆಗಿರ್ತಕ್ಕಂಥ ಟಯರ್ಗೆ ಪಂಚರ್ ಹಾಕೋರು ಎಲ್ಲೂ ಸಿಗೋದೇ ಇಲ್ಲ.
ಆಮೇಲೆ ಯೋಚನೆ ಮಾಡ್ತಾನೆ, ನಾನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀನಿ, ಸ್ಟೆಪ್ನಿ ಅಂತೂ ಇದ್ದೇ ಇದೆ, ಅದನ್ನು ಬಳಸ್ಕೊಂಡು ಹೋಗ್ಬೋದು ಅಂತ ಡಿಕ್ಕಿ ಓಪನ್ ಮಾಡಿ ನೋಡಿದ್ರೆ ಆ ಸ್ಟೆಪ್ನಿಯಲ್ಲಿ ಗಾಳಿನೇ ಇರೋದಿಲ್ಲ. ಕಾರಣ ಇಷ್ಟೇ, ಆ ಕಾರಲ್ಲಿ ಸ್ಟೆಪ್ನಿ ಯೂಸ್ ಮಾಡಿ ಸುಮಾರು ತಿಂಗಳುಗಳಾಗ್ಬಿಟ್ಟಿರುತ್ತೆ, ಹಾಗಾಗಿ ಗಾಳಿ ಇರೋದಿಲ್ಲ ಆ ಸ್ಟೆಪ್ನಿ ವೀಲ್ನಲ್ಲಿ. ಈಗ ಏನು ಮಾಡೋದು ಅಂತ ಗೌರವ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವ್ನ ಮೈಂಡಿಗೆ ಒಂದು ಪಿಕ್ಚರ್ ಪಾಸ್ ಆಗುತ್ತೆ. ಜಸ್ಟ್ ಒಂದು ಪಿಕ್ಚರ್ 1 ಸೆಕೆಂಡಿಗೆ ಪಾಸ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ಆ ಡಾಬಾಲಿ ತಿಂಡಿ ತೊಗೊಂಡು ಬರ್ತಾ ಇರಬೇಕಾದ್ರೆ, ಪಾಸ್ ಆಗಬೇಕಾದ್ರೆ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿ ಹಾಗೆ ಕಾರಲ್ಲಿ ಬರ್ತಿರ್ಬೇಕಾದ್ರೆ ರೈಟ್ ಸೈಡಲ್ಲೇ ಒಂದು ಹಳೆ ಅಂಗಡಿ ಮುಂದೆಗಡೆ ಒಂದು ಟಯರ್ ನೇತಾಕಿರೋದನ್ನು ನೋಡಿದ್ದು ನೆನಪಾಗುತ್ತೆ ಗೌರವ್ಗೆ. ಹೇಗಾದರೂ ಮಾಡಿ ಆ ಒಂದು ಹಳೆ ಪಂಚರ್ ಶಾಪ್ ಹತ್ರ ನಾನು ತಲುಪಿದ್ರೆ, ನನ್ನ ಹತ್ರ ಇರುವಂಥ ಸ್ಟೆಪ್ನಿಗೆ ಗಾಳಿಯನ್ನು ತುಂಬಿಸ್ಕೊಂಡು ನಾನು ಇಲ್ಲಿ ಬಂದರೆ ನನ್ನ ಜರ್ನಿ ಆರಾಮಾಗಿ ಮುಂದುವರಿಯುತ್ತೆ ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡ್ತಿದ್ದಂಗೆ ಮತ್ತೊಂದು ಪ್ರಶ್ನೆ ಅವನ ತಲೆಗೆ ಬರುತ್ತೆ. ಏನು ಅಂತ ಹೇಳಿದ್ರೆ, ಈ ಒಂದು ಪಂಚರ್ ಶಾಪ್ ಹತ್ರ ಹೋಗಬೇಕಾದ್ರೆ ಸ್ನೇಹನ ಜೊತೆಯಲ್ಲಿ ಕರ್ಕೊಂಡು ಹೋಗೋದಾ ಅಥವಾ ಕಾರಲ್ಲೇ ಬಿಟ್ಟು ಹೋಗೋದಾ ಅಂತ. ಯಾಕಂತ ಹೇಳಿದ್ರೆ ಇದೊಂದು ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಅಲ್ಲಿ ಯಾರೂ ಇರೋದಿಲ್ಲ, ಅದು ನಿರ್ಜನ ಪ್ರದೇಶವಾಗಿರುತ್ತೆ, ವಾತಾವರಣ ಕೂಡ ತುಂಬ ಭಯಾನಕವಾಗಿರುತ್ತೆ. ಅದು ಬೇರೆ ರಾತ್ರಿ ಸುಮಾರು 1:30 ಆಗಿಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಹಾಗಾಗಿ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿದಾಗ ಇದೇ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ ಗೌರವ್ಗೆ. ಏನು ಅಂತ ಹೇಳಿದ್ರೆ, ಮಗಳನ್ನ ಕಾರ್ನಲ್ಲೇ ಬಿಟ್ಟು ಮಲಗಕ್ಕೆ ಹೇಳಿ ನಾನು ಲಾಕ್ ಮಾಡ್ಕೊಂಡು ಹೋದರೆ ಮಗಳು ಸೇಫ್ ಆಗಿರ್ತಾಳೆ, ಜೊತೆಯಲ್ಲಿ ಕರ್ಕೊಂಡು ಹೋದರೆ ಅಲ್ಲಿರ್ತಕ್ಕಂಥ ಜನಗಳನ್ನ ನೆನಪಿಸ್ಕೊತಾನೆ. ಅದೇ ಆ ಡಾಬಾ ಹತ್ರ ವಿಯರ್ಡ್ ಜನ ಇದ್ರಲ್ಲ, ಅವ್ರನ್ನ ನೆನೆಸ್ಕೊತಾನೆ. ಅಲ್ಲಿ ಅವ್ರು ಯಾರಾದರೂ ಸಿಕ್ಕಿ ನನ್ನ ಮಗಳಿಗೇನಾದರೂ ತೊಂದರೆ ಮಾಡ್ಬೋದು ಅಂಥೇಳಿ ಅವನು ಕಾರಲ್ಲೇ ಬಿಟ್ಟು ಹೋಗುವಂತಹ ನಿರ್ಧಾರ ಮಾಡ್ತಾನೆ. ಈ ಒಂದು ವಿಚಾರವನ್ನು ಸ್ನೇಹಾಗೆ ಹೇಳ್ತಾನೆ. ಹಾಗೆ ಸ್ನೇಹ, ಒಬ್ಬಳೇ ಇರಬೇಕಪ್ಪ, ನಂಗೆ ತುಂಬ ಭಯ ಆಗುತ್ತೆ, ನೋಡು ಇಲ್ಲಿ ನಿರ್ಜನ ಪ್ರದೇಶ ಬೇರೆ, ಒಂದು ಲೈಟ್ ಇಲ್ಲ ಏನಿಲ್ಲ, ತುಂಬ ಕತ್ಲಿದೆಯಲ್ಲ ಪಪ್ಪ, ಬೇಡ ಪಪ್ಪ ನಾನು ನಿನ್ನ ಜೊತೆ ಬರ್ತೀನಿ ಅಂತ ತುಂಬ ಹಠ ಮಾಡ್ತಾಳೆ. ಆದರೂ ಕೂಡ ಕನ್ವಿನ್ಸ್ ಮಾಡ್ತಾರೆ. ನೋಡಮ್ಮ, ಇನ್ನು ಹಿಂದೆ ಸೀಟಲ್ಲಿ ಈ ಥರ ಮಧ್ಯದಲ್ಲಿ ಕೆಳಗಡೆ ಮಾಡ್ಕೊ, ಇಲ್ಲಿ ಯಾರಿಗೂ ನೀನು ಕಾಣಿಸೋದಿಲ್ಲ, ನೀನು ಮುಂದೆ ನೋಡೋದಕ್ಕೆ ಮಿರರ್ ಇದೆ, ಜೊತೆಗೆ ಹಿಂದೆ ನೋಡೋದಕ್ಕೆ ರೇರ್ ಮಿರರ್ ಇದೆ, ನೋಡಿಕೊಂಡು ಅಬ್ಸರ್ವ್ ಮಾಡ್ಕೊಂಡಿರು. ನಾನು ಒಂದು ಅರ್ಧ ಗಂಟೆಯಲ್ಲಿ ವೀಲ್ಗೆ ಟೈರ್ ಏನಿದೆ ಅದನ್ನು ಏರನ್ನು ತುಂಬಿಸ್ಕೊಂಡು ವಾಪಸ್ ಬೇಗ ಬಂದುಬಿಡ್ತೀನಿ ಅಂತ ಕನ್ವಿನ್ಸ್ ಮಾಡ್ತಾನೆ. ನೇಹಾ ಕೂಡ ಒಲ್ಲದ ಮನಸ್ಸಿನಿಂದ ಕನ್ವಿನ್ಸ್ ಆಗ್ತಾಳೆ. ಭಯ ಆಗ್ತಿದ್ರು ಕೂಡ ಗೌರವ್ ಮಾತಿಗೆ ಕನ್ವಿನ್ಸ್ ಆಗ್ತಿದ್ದಂಗೆ ಗೌರವ್ ಟೈಮ್ ವೇಸ್ಟ್ ಮಾಡದೆ ತನ್ನ ಕಾರ್ ಒಳಗಿದ್ದಂತಹ ರೇರ್ ಮಿರರನ್ನು ಅಡ್ಜಸ್ಟ್ ಮಾಡ್ತಾನೆ. ಯಾಕಂತ ಹೇಳಿದ್ರೆ ನೇಹಾಗೆ ಹಿಂದೆ ನಡೀತಾ ಇರೋದು ಕಾಣಿಸ್ತಾ ಇರಲಿ, ಮುಂದೆ ಕೂಡ ನೋಡ್ಬೋದು. ಹಾಗಾಗಿ ಆ ಒಂದು ವಿಷನಿಂದ ಅವನು ಅಡ್ಜಸ್ಟ್ ಮಾಡ್ತಾನೆ. ಜೊತೆಗೆ ತನ್ನ ಕಾರ್ನ ಎಲ್ಲ ವಿಂಡೋಗಳನ್ನ ಅಪ್ ಮಾಡ್ತಾನೆ, ಒಂಚೂರು ಗ್ಯಾಪ್ ಬಿಟ್ಟಿರ್ತಾನೆ ಸೊ ದಟ್ ಆಕ್ಸಿಜನ್ ಸಪ್ಲೈ ಆಗಲಿ ಅಂತ. ಲಾಕ್ ಮಾಡಿಕೊಂಡು ವೀಲನ್ನು ಎತ್ಕೊಂಡು ಗೌರವ್ ಅಲ್ಲಿಂದ ನಡೆಯೋದಕ್ಕೆ ಶುರು ಮಾಡ್ತಾನೆ. ಕಾರ್ ಒಳಗಡೆ ಇದ್ದಂತಹ ಸ್ನೇಹ ತನ್ನ ತಂದೆ ಗೌರವ್ ಪಾಸ್ ಆಗ್ತಾ ಇರೋದನ್ನು ನೋಡ್ತಾನೆ ಇರ್ತಾಳೆ. ನೋಡ್ತಾ ಒಂದಷ್ಟು ದೂರ ಹೋಗ್ತಾನೆ ಗೌರವ್, ಮತ್ತೆ ನೋಡ್ತಾ ಮತ್ತಷ್ಟು ದೂರ ಹೋಗ್ತಾ ಮರೆ ಆಗೋಗ್ತಾನೆ. ಮರೆ ಆಗ್ತಿದ್ದಂಗೆ ಸ್ನೇಹಗೆ ತುಂಬ ಗಾಬರಿ ಆಗುತ್ತೆ, ಭಯ ಆಗೋದಕ್ಕೆ ಶುರು ಆಗುತ್ತೆ. ಭಯ ಆದ ತಕ್ಷಣ ಅವಳು ಅವತ್ತಿಂದ ನೆನಪು ಮಾಡ್ಕೊಳ್ಳೋದು ಅವಳ ತಾಯಿನ. ಅಮ್ಮ ಎಲ್ಲಿದೆಯಾ ಅಂತ ಕರೀತಾಳೆ. ಇದ್ದಕ್ಕಿದ್ದಂಗೆ ಅವಳಿಗೆ ಮಾತ್ರ ಅವಳ ತಾಯಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಅಮ್ಮ ಬಂದ್ಬಿಟ್ಟ, ನೋಡಮ್ಮ ಡ್ಯಾಡಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಒಬ್ಬಳನ್ನೇ ಬಿಟ್ಬಿಟ್ಟಿದ್ದಾರೆ, ಇದು ನಿರ್ಜನ ಪ್ರದೇಶ, ಲೈಟ್ ಕೂಡ ಇಲ್ಲ, ನಂಗೆ ತುಂಬ ಭಯ ಆಗ್ತಿದೆ, ಏನು ಮಾಡಲಿ ಅಂತ ಕೇಳಿದಾಗ ಅವ್ರ ತಾಯಿ ಅಲ್ಲಿ ಊಟ ಮಾಡೋದಕ್ಕೆ ಒಂದು ಬ್ಯಾಗ್ ಇಟ್ಟಿದೆಯಲ್ಲ ತಿಂಡಿ ತಿನ್ನೋದಕ್ಕೆ, ಆ ಬ್ಯಾಗಿಂದ ಅದರಲ್ಲಿರುವಂಥ ನೈಫನ್ನು ಎತ್ಕೊಂಡಿಟ್ಕೊ ನಿನ್ನ ಸೇಫ್ಟಿಗೆ ಅಂತ ಹೇಳೋ ಥರ ಆಗುತ್ತೆ. ಬಹುಶಃ ಅದೊಂದು ಭ್ರಮೆನೇ ಆಗಿರಬಹುದು, ಗೊತ್ತಿಲ್ಲ, ಅಥವಾ ಅವರ ತಾಯಿನೇ ಇರಬಹುದು, ಅದು ಯಾರಿಗೂ ಗೊತ್ತಿಲ್ಲ. ಈ ಥರ ಅನ್ನಿಸ್ತಿರುತ್ತೆ ಸ್ನೇಹಾಗೆ ಆ್ಯಸ್ ಯೂಶುವಲ್. ಆಗ ಆ ಬ್ಯಾಗ್ನಲ್ಲಿದ್ದಂತಹ ನೈಫನ್ನು ಗಟ್ಟಿಯಾಗಿಟ್ಕೊಂಡು ಸ್ನೇಹ ಗಾಬರಿಯಿಂದನೇ ಇರ್ತಾಳೆ. ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ರೇರ್ ಮಿರರಿಂದ ಒಂದು ಆಕೃತಿ ಕಾಣಿಸುತ್ತೆ ಸ್ನೇಹಾಗೆ. ಆ ಆಕೃತಿ ಟೈಮ್ ಆಗ್ತಿದ್ದಂಗೆ ಹತ್ತಿರ ಬರ್ತಾ ಇರುತ್ತೆ. ಆವಾಗ ಸ್ನೇಹ, ಬೇಡ ಪಪ್ಪ ಅಮ್ಮ ಯಾರೋ ಬರ್ತಿದ್ದಾರೆ, ನಂಗೆ ತುಂಬ ಭಯ ಆಗ್ತಿದೆ ಮಮ್ಮ ಅಂತ ಹೇಳ್ತಿದ್ದಂಗೆ ಅವರಮ್ಮ ಅವನಿಗೆ ಸಮಾಧಾನ ಮಾಡ್ತಿದ್ದಂಗೆ ಕೇಳಿಸುತ್ತೆ. ಹೆದರ್ಕೋಬೇಡ, ಆ ನೈಫನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ, ಆ ನೈಫನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಇರ್ತಾನೆ ಸ್ನೇಹ. ನೋಡ್ತಿದ್ದಂಗೆ ಏನಾಗುತ್ತೆ, ಆ ಒಂದು ಭಯಾನಕ ಆಕೃತಿ ಅನ್ನಿಸ್ತಿರುತ್ತಲ್ಲ,
ಆ ಒಂದು ಆಕೃತಿ ತನ್ನ ಕಾರಿನ ವಿಂಡೋ ಪಕ್ಕನೇ ಬಂದ್ಬಿಟ್ಟಿರುತ್ತೆ. ಬೇಡ, ನನಗೇನು ಮಾಡಬೇಡಿ, ಪ್ಲೀಸ್ ನನಗೇನು ಮಾಡಬೇಡಿ, ದಯವಿಟ್ಟು ಏನೂ ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ಆ ಒಂದು ಆಕೃತಿ, ಆ ಮನುಷ್ಯನ ಆಕೃತಿ ಏನಿದೆ, ಕಾರ್ನ ಡೋರ್ ಏನಿದೆ ಅದನ್ನು ಓಪನ್ ಮಾಡ್ತಿದ್ದಂಗೆ ಸ್ನೇಹ ತನ್ನ ಕೈಯಲ್ಲಿದ್ದಂತಹ ಚಾಕುವನ್ನು ಚೆನ್ನಾಗಿ ಆ ಒಂದು ವ್ಯಕ್ತಿಗೆ ಚುಚ್ಚಿ ಸಾಯಿಸೇ ಬಿಡ್ತಾಳೆ. ಆ ಒಂದು ಇನ್ಸಿಡೆಂಟ್ ಆಗ್ತಿದ್ದಂಗೆ ಸ್ನೇಹ ಮೂರ್ಛೆ ತಪ್ಪಿ ಬಿದ್ದೋಗ್ತಾಳೆ ಕಾರ್ ಒಳಗಡೆ. ಟೈಮ್ ಆಗ್ತಿದ್ದಂಗೆ ಸ್ನೇಹ ಕಣ್ಣನ್ನು ಚಿಕ್ಕದಾಗಿ ಓಪನ್ ಮಾಡಿ ನೋಡ್ತಾಳೆ. ನೋಡಿದ್ರೆ ಬೆಳಕಾಗ್ಬಿಟ್ಟಿರುತ್ತೆ. ಬೆಳಕಾಗಿದೆ ಅಂತ ಕಾರಿಂದ ಆಚೆ ಬಂದು ನೋಡಿದ್ರೆ ಆ್ಯಂಬುಲೆನ್ಸ್ ನಿಂತಿರುತ್ತೆ, ಒಂದಷ್ಟು ಪೊಲೀಸವ್ರು ನಿಂತಿರ್ತಾರೆ. ಏನಿದು ಅಂತ ಆ್ಯಂಬುಲೆನ್ಸ್ ಹತ್ರ ಹೋಗಿ ಆ ಒಂದು ಸ್ಟ್ರಕ್ಚರಲ್ಲಿ ಒಂದು ಬಾಡಿಯನ್ನು ನೋಡ್ತಾಳೆ. ಮುಖ ನೋಡಿದ್ರೆ ಆ ಒಂದು ಬಾಡಿ ಅವರ ಅಪ್ಪಂದೇ ಆಗಿರುತ್ತೆ. ಅಂದರೆ ಸ್ನೇಹ ರಾತ್ರಿ ಹೆದರ್ಕೊಂಡು ತನ್ನ ಕೈಯಲ್ಲಿದ್ದಂತಹ ನೈಫಿಂದ ಚುಚ್ಚಿರೋದು ಅವರ ತಂದೆ ಗೌರವ್ಗಾಗಿರುತ್ತೆ. ಅಲ್ಲಿರ್ತಕ್ಕಂತಹ ಪೊಲೀಸವರು ಕೂಡ ಸ್ನೇಹನ ಆ್ಯಂಬುಲೆನ್ಸ್ ಹೊರಗಡೆ ತನ್ನ ತಂದೆ ಗೌರವ್ ಹೆಣದ ಜೊತೆಗೇ ಕೂರಿಸ್ಕೊಂಡು ಡೋರ್ ಕ್ಲೋಸ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಸ್ನೇಹ ಆ ಆ್ಯಂಬುಲೆನ್ಸ್ನಲ್ಲಿದ್ದಂತಹ ಬ್ಯಾಕ್ ಕಿಟಕಿ ಏನಿರುತ್ತೆ, ವಿಂಡೋ, ಆ ವಿಂಡೋ ಹತ್ರ ನೋಡಿಕೊಂಡು ಮಮ್ಮ ಅಂತ ನಗ್ತಾ ಹೋಗ್ತಾ ಇರ್ತಾಳೆ. ಹಾಗಾದರೆ ಸ್ನೇಹಿತರೆ, ನೀವೇ ಡಿಸೈಡ್ ಮಾಡಿ, ಸ್ನೇಹಗಾದಂತಹ ಇನ್ಸಿಡೆಂಟು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸಿಂದಾನೋ ಅಥವಾ ಭೂತ ಪ್ರೇತ ಅಥವಾ ಅವರ ತಾಯಿಯ ಆತ್ಮ ಈ ರೀತಿ ಅವಳ ಕೈಯಲ್ಲಿ ಮಾಡಿಸ್ತೋ, ಇಲ್ಲ ಅಂತ ಹೇಳಿದ್ರೆ ಸೈನ್ಸ್ ಹೇಳೋ ಹಾಗೆ ಸೈಕಾಲಜಿಕಲ್ ಡಿಸಾರ್ಡರ್ಸಿಂದ ಸ್ನೇಹ ಈ ರೀತಿ ಮಾಡಿದ್ಲು ಅಂತ. ಮತ್ತಷ್ಟು ರೋಚಕ ಸ್ಟೋರಿಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಸಿಗ್ನೇಚರ್ ಸ್ಟುಡಿಯೋ.